ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೀರಾಮನವಮಿ ದಿನ ತಪ್ಪದೆ ಶ್ರೀರಾಮನ ಮುಂದೆ ಈ ಥರ ಸಂಕಲ್ಪನ ಮಾಡ್ಕೊಳ್ಳಿ, ಕಷ್ಟಗಳು ಶಾಶ್ವತವಾಗಿ ದೂರವಾಗುತ್ತವೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ನಾಳೆ ಶ್ರೀರಾಮನವಮಿ ಹಬ್ಬ, ಅದಕ್ಕೆ ಇವತ್ತು ಎಲ್ಲರೂ ಕೂಡ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ನಿಮ್ಮ ಕಷ್ಟಗಳೆಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಕೊಡ್ತಾ ಇದ್ದಾರೆ. ನಿಮಗಿರುವ ಕಷ್ಟಗಳು ಸಮಸ್ಯೆಗಳು ಏನೇ ಇರಲಿ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ. ನಾಳೆ ಒಳ್ಳೆಯ ದಿನ, ಶ್ರೀರಾಮನ ಹುಟ್ಟಿದ ಹಬ್ಬ ದಿನ. ಇವತ್ತಿನ ದಿನ ನೀವು ಏನೇ ಬೇಡ್ಕೊಂಡ್ರೂ ಕೂಡ ಅದು ಖಂಡಿತ ನೆರವೇರುತ್ತೆ. ನಾಳೆ ಹಬ್ಬದ ದಿನ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳುವಾಗ, ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಸಂಕಲ್ಪನ ಮಾಡ್ಕೋಬೇಕು. ನಿಮಗಿರುವ ಕಷ್ಟಗಳು ಹೇಳ್ಕೊತ ಶ್ರೀರಾಮನ ಮುಂದೆ ನಿಮ್ಮ ಪರಿಸ್ಥಿತಿ ಏನು ಅಂತ ಹೇಳ್ಕೊಂಡು ಆಮೇಲೆ ಸಂಕಲ್ಪನ ಮಾಡ್ಕೋಬೇಕು. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಥರ ಮಾಡಬೇಕು, ಶ್ರೀರಾಮ ಹಬ್ಬ ನೀವು ಯಾವ ಥರ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ಯಾವ ಥರ ಮಾಡ್ತೀರೋ ಅದೇ ಥರ ಮಾಡಿ. ಪ್ರತ್ಯೇಕವಾಗಿ ಬೇರೆ ಥರ ಮಾಡೋಕ್ಕೆ ಹೋಗಬೇಡಿ. ಶ್ರೀರಾಮನಿಗೆ ಏನು ನೈವೇದ್ಯ ಅಂದರೆ ಇಷ್ಟನೋ ಅದನ್ನು ತಿಳಿದುಕೊಂಡು ನಿಮ್ಮ ಮನೆಯಲ್ಲಿ ಇರುವಂಥ ದೊಡ್ಡವ್ರಿಗೆ ಕೇಳಿಬಿಟ್ಟು ಅದನ್ನೇ ನೀವು ನೈವೇದ್ಯ ಅಂತ ಇಟ್ಟಿದ್ರೂ ಕೂಡ ನಡೆಯುತ್ತೆ. ನೀವು ಪ್ರತಿ ವರ್ಷ ಯಾವ ಥರ ಆಚರಿಸುತ್ತೀರೋ ಅದೇ ಥರ ಮಾಡಿ. ಪ್ರತ್ಯೇಕವಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂತ ಹೇಳಬೇಕು. ಸಾಯಿಯಪ್ಪ ನಮಗೆ ಒಳ್ಳೆಯ ಅವಕಾಶ ಕೊಡ್ತಾ ಇದ್ದಾರೆ. ಮೊದಲು ಶ್ರೀರಾಮನ ಚಿತ್ರಪಟಕ್ಕೆ ಅಲಂಕರಣೆ ಮಾಡಿ, ಆಮೇಲೆ ನಿಮ್ಮ ಮನೆಯಲ್ಲಿ ವಿಗ್ರಹ ಏನಾದರೂ ಇದ್ದರೆ, ಅಂದರೆ ಶ್ರೀರಾಮ, ಲಕ್ಷ್ಮಣ, ಸೀತಾ, ಆಮೇಲೆ ಹನುಮಾನ್, ಇವರು ಎಲ್ಲರೂ ಇರುವಂಥ ವಿಗ್ರಹ ನಿಮ್ಮ ಮನೆಯಲ್ಲಿ ಇದ್ದರೆ ಮೊದಲು ಈ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನಂತರ ಆಮೇಲೆ ಅಲಂಕರಣ ಮಾಡ್ಕೋಬೇಕು. ಅಭಿಷೇಕ ಹಾಲಿನ ಅಭಿಷೇಕ ಮಾಡಿದರೆ ಬಹಳ ಒಳ್ಳೆಯದು. ನಾಳೆ ಶ್ರೀರಾಮನಿಗೆ ತುಂಬ ಇಷ್ಟ. ನೀವು ಕೂಡ ಪ್ರಯತ್ನ ಮಾಡ್ಬೋದು. ಇನ್ ಕೇಸ್ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು ಚಿತ್ರಪಟ ಏನಾದರೂ ಇದ್ದರೆ ಆ ಚಿತ್ರಪಟಕ್ಕೆ ನೀವು ಚೆನ್ನಾಗಿ ಅಲಂಕರಣೆ ಮಾಡಿ ನಿಮಗೆ ಆದಷ್ಟು ಏನಾಗುತ್ತೋ ನಿಮ್ಮ ಕೈಯಲ್ಲಿ ಅದನ್ನು ನೈವೇದ್ಯ ಅಂತ ಇಡಬಹುದು. ಈ ಥರ ಎಲ್ಲ ಇಟ್ಟಿದ ನಂತರ 11 ಎಲೆಗಳು ತಗೋಬೇಕು. 11 ಎಲೆಗಳಲ್ಲಿ 5 ಎಲೆಗಳು 5 ಮಣ್ಣಿನ ದೀಪಗಳು ಹಚ್ಚುತ್ತೀರಲ್ವಾ, ಆವಾಗ 5 ಮಣ್ಣಿನ ದೀಪಗಳ ಕೆಳಗೆ ನೀವು ಒಂದೊಂದು ಎಲೆನ ಇಟ್ಬಿಟ್ಟು ಅದಕ್ಕೆ ಅಲಂಕರಣೆ ಮಾಡಿಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು. ಒಂದೊಂದು ದೀಪಕ್ಕೆ 2 ಬತ್ತಿ ಹಾಕ್ಬಿಟ್ಟು ತುಪ್ಪದಿಂದ ಕೂಡ ನೀವು ದೀಪಾರಾಧನೆ ಮಾಡ್ಬೋದು, ಅಥವಾ ಮಾಮೂಲಿ ಎಣ್ಣೆ ನೀವು ಯಾವುದು ಯೂಸ್ ಮಾಡ್ತೀರೋ ದೀಪಾರಾಧನೆ ಮಾಡುವಾಗ ಅದನ್ನೇ ಯೂಸ್ ಮಾಡಿ. ಈ 5 ದೀಪಗಳು ಹಚ್ಚಿದ ನಂತರ ಒಂದು ತೆಂಗಿನಕಾಯಿ ಕೈಯಲ್ಲಿ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆ ಏನಿರುತ್ತೋ, ನೀವು ಇದುವರೆಗೂ ಏನ್ ಕಷ್ಟಗಳು ಅನುಭವಿಸುತ್ತಾ ಎದ್ದಿರೋ ಅದನ್ನ ನೀವು ಆ ದೇವ್ರ ಮುಂದೆ ಬೇಡ್ಕೋಬೇಕು. ಆಮೇಲೆ ಆ ತೆಂಗಿನಕಾಯಿನ ಒಡೆದು ಅಲ್ಲೇ ಇಟ್ಬಿಟ್ಟು ಮನಸ್ಸಿನಲ್ಲಿ ಶ್ರೀರಾಮನ ಶ್ಲೋಕವನ್ನು 108 ಬಾರಿ ಹೇಳ್ಕೋಬೇಕು. 108 ಬಾರಿ ಹೇಳಿದ ನಂತರ ಒಂದು ಪೇಪರಲ್ಲಿ ನಿಮ್ಮ ಬೇಡಿಕೆ ಅನ್ನೋದು ಬರೆದು ಶ್ರೀರಾಮನ ಚಿತ್ರಪಟ ಮುಂದೆ, ಅಂದರೆ ನಿಮ್ಮ ಮನೆಯಲ್ಲಿ ಶ್ರೀರಾಮನ ಫೋಟೋ ಇಲ್ಲ ಅಂದ್ರೂ ಕೂಡ ಆಂಜನೇಯ ಸ್ವಾಮಿ ಚಿತ್ರಪಟ ಇದ್ರೂ ಕೂಡ ಅಲ್ಲಿ ನೀವು ನಿಮ್ಮ ಬೇಡಿಕೆ ಅನ್ನೋದು ಬಿಡಬಹುದು. ಅವರ ಪಾದಗಳ ಮುಂದೆ ಇಟ್ಟರೂ ಕೂಡ ನಡೆಯುತ್ತೆ. ಆವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಕಷ್ಟಗಳು ಹೇಳ್ಕೊಂಡಿದ್ದ ನಂತರ ಹನುಮಾನ್ ಚಾಲಿಸ ಓದಬೇಕು. ಅಲ್ಲೇ ಕುತ್ಕೊಂಡು ನಾಳೆ ಹನುಮಾನ್ ಚಾಲಿಸ ಓದಬೇಕು. ಶ್ರೀರಾಮ ಪಾರಾಯಣೆ ಮಾಡಿದ ನಂತರ ಅಥವಾ ಹನುಮಾನ್ ಚಾಲಿಸ ಓದಿದ ನಂತರ ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕು. ದೇವರಿಗೆ ಆರತಿ ಕೊಡಬೇಕು. ಆರತಿ ಕೊಡುವಾಗ ಆ ದೇವರು ಹಾಡುಗಳು ಹೇಳ್ಕೊಂತ ಮನಸ್ಸಿನಲ್ಲಿ ಸಂತೋಷವಾಗಿ ನಮ್ಮ ಕಷ್ಟಗಳೆಲ್ಲ ಇವತ್ತಿಗೆ ದೂರ ಆಗಿದೆ ಅಂತ ಪಾಸಿಟಿವ್ ಆಗಿ ನೀವು
ಈ ಪೂಜೆನ ಮಾಡಬೇಕು. ಆಮೇಲೆ ಇದೆಲ್ಲ ಮುಗಿದಿದ ನಂತರ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದರೂ ಒಳ್ಳೆ ಕೆಲಸವನ್ನು ಮಾಡಿಬಿಟ್ಟು ಬರಬೇಕು. ಅಂದರೆ ನಿಮಗೆ ಆದಷ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಯಾರಿಗಾದರೂ ಬಡವರು ಇರ್ತಾರಲ್ವ ಅಂಥವ್ರಿಗೆ ಸ್ವಲ್ಪ ಊಟ ಹಾಕ್ಬೋದು, ಅಥವಾ ನೀವೇನು ಮಾಡಿರ್ತೀರೋ ಅಂಥ ಪ್ರಸಾದನ ಕೊಡ್ಬೋದು, ಅಥವಾ ಏನಾದರೂ ವಸ್ತುಗಳು ಕೊಡ್ಬೋದು. ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ, ಒಳ್ಳೆಯ ಶುಭ ಮುಹೂರ್ತ ಅಂತ ಹೇಳಬೇಕು. ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನ ಮಾಡಿ ಶ್ರೀರಾಮನ ಆಶೀರ್ವಾದ ಸಿಗಬೇಕು ಅಂದರೆ ನಿಮ್ಮ ಸಂಕಲ್ಪನ ಅವರ ಪಾದಗಳ ಮುಂದೆ ಇಟ್ಟು ಪೂಜೆನ ಮಾಡಿ. ಆಮೇಲೆ ಕೆಲವರು ಊರಲ್ಲಿ ದೇವಸ್ಥಾನನೇ ಇರಲ್ಲ, ಶ್ರೀರಾಮನ ಮಂದಿರ ಇರಲ್ಲ. ಆವಾಗ ಏನು ಮಾಡ್ತೀರಾ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಕೂಡ ಇದೇ ಕೆಲಸವನ್ನು ಮಾಡ್ಬೋದು. ಯಾಕಂದರೆ ಶ್ರೀರಾಮನಿಗೆ ಆಮೇಲೆ ಹನುಮಗೆ ಇವರಿಬ್ಬರಿಗೂ ಇರುವಂಥ ವಿಶ್ವಾಸ ಯಾವ ಥರ ಇದೆ ಅಂತ ನಮಗೆ ರಾಮಾಯಣ ಓದಿದ್ರೆ ಗೊತ್ತಾಗತ್ತೆ. ನಾಳೆ ನೀವು ರಾಮಾಯಣ ಕೂಡ ಓದ್ಬೋದು ಅಥವಾ ಶ್ರೀರಾಮಕೋಟಿ ಕೂಡ ಬರಿಬೋದು. ಈ ಥರ ನೀವು ಒಳ್ಳೆಯ ಕೆಲಸಗಳು ಮಾಡಿ ನೋಡಿ. ಈ ಥರ ಸಂಕಲ್ಪ ಮಾಡ್ಕೊಂಡಿದ್ದ ನಂತರ ಆ ಪೇಪರ್ನ ನೀವು ಅನ್ಕೊಂಡಿರೋದು ನೆರವೇರೋ ತನಕ ಅದನ್ನು ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡಿ. ನಂತರ ಒಂದು ಶನಿವಾರ ತಗೊಂಡು ಹೋಗಿ ಆ ಪೇಪರ್ನ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ನೀವು ಹುಂಡಿಗೆ ಹಾಕ್ಬೋದು, ಅಥವಾ ಶ್ರೀರಾಮನ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಹುಂಡಿಗೆ ಹಾಕ್ಬೋದು. ಒಂದು ಕಾಯಿ ತಗೊಂಡು ಹೋಗಿ, ತೆಂಗಿನಕಾಯಿ, ನಿಮ್ಮ ಹೆಸರಿಂದ ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮಗೆಲ್ಲ ಕೂಡ ಒಳ್ಳೆಯದಾಗತ್ತೆ. ಆ ಶ್ರೀರಾಮನ ರಕ್ಷೆ ಅನ್ನೋದು ನಿಮಗೆ ಇರುತ್ತೆ. ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನ ಮಾಡಿ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್, ಜೈ ಶ್ರೀರಾಮ್.